ಶಾಲೆಗೆ ಫುಲ್ ಟೈಟ್ ಆಗಿ ಬಂದ ಪ್ರಿನ್ಸಿಪಾಲ್, ನಶೆಯೇರಿದ ಶಿಕ್ಷಕನನ್ನು ಕಂಡ ಮಕ್ಕಳು ಮಾಡಿದ್ದೇನು? ಒಡಿಶಾದ ನುವಾಟಿಪಿಲಿಯ ಭುವನ್ ಬ್ಲಾಕ್ನ ದಂಕೇನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಕಂಠಪೂರ್ತಿ ಕುಡಿದು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಬಂದಿದ್ದಾನೆ. ಈ ಬಗ್ಗೆ ತಿಳಿದ ಮಕ್ಕಳು ಆತನ ಮುಖಕ್ಕೆ ನೀರನ್ನು ಎರಚಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ. ಶಿಕ್ಷಕನೆಂದರೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದಷ್ಟೇ ಅಲ್ಲ, ಸರಿಯಾದ ಮಾರ್ಗದರ್ಶನ ನೀಡಿ ಅವರಿಗೆ ಸರಿ ಯಾವುದು ತಪ್ಪು ಯಾವುದು ಎಂಬುದನ್ನು ತಿಳಿಯಬೇಕಾದವರು. ಆದರೆ ಅಂತಹ ಶಿಕ್ಷಕರೇ ನಾಚಿಗೇಡಿನ ಕೆಲಸ ಮಾಡಿದರೆ ಏನೆಲ್ಲ ಆಗಬಹುದು? ಅಂದಹಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಒಡಿಶಾದ ನುವಾಟಿಪಿಲಿಯ ಭುವನ್ ಬ್ಲಾಕ್ನ ದಂಕೇನಲ್ಲಿರುವ ಸರ್ಕಾರಿ ಶಾಲೆಯಲ್ಲಿ ಪ್ರಿನ್ಸಿಪಾಲ್ ಕಂಠಪೂರ್ತಿ ಕುಡಿದು ವಿದ್ಯಾರ್ಥಿಗಳಿಗೆ ಪಾಠ ಮಾಡಲು ಬಂದಿದ್ದಾನೆ. ಈ ಬಗ್ಗೆ ತಿಳಿದ ಮಕ್ಕಳು ಆತನ ಮುಖಕ್ಕೆ ನೀರನ್ನು ಎರಚಿ ಎಬ್ಬಿಸಲು ಪ್ರಯತ್ನಿಸುತ್ತಿದ್ದಾರೆ. ವೈರಲ್ ಆಗಿರುವ ವಿಡಿಯೋದಲ್ಲಿ ಕಾಣುವಂತೆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ಪಾನಮತ್ತನಾಗಿ ಶಾಲೆಗೆ ಬಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವ ಬದಲು ಪ್ರಜ್ಞಾಹೀನನಾಗಿ ಮಲಗಿದ್ದಾನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆತನನ್ನು ಎಚ್ಚರಿಸಲೆಂದು ಮುಖಕ್ಕೆ ನೀರು ಚಿಮುಕಿಸುತ್ತಿದ್ದಾರೆ. ಇನ್ನು ಆ ಶಾಲೆಯ ಇತರ ಶಿಕ್ಷಕರು ತರಗತಿಯ ಹೊರಗೆ ನಿಂತಿರುವುದನ್ನು ಸಹ ನೋಡಬಹುದಾಗಿದೆ. ಇನ್ನು ಈ ರೀತಿ ಕಂಠಪೂರ್ತಿ ಕುಡಿದು ಪ್ರಜ್ಞೆ ಇಲ್ಲದಂತೆ ಮಲಗಿರೋ ಪ್ರಾಂಶುಪಾಲನ ಹೆಸರು ರವೀಂದ್ರನಾಥ್ ಮುರ್ಮು. ಸದ್ಯ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ತನಿಖೆಗೆ ಆದೇಶಿಸಿದ್ದು ಆತನನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದ.